ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಛಾಯಾನ ಏರ್ಪೋರ್ಟಿಂದ ಪಿಕಪ್ ಮಾಡಿಕೊಂಡು ಕಾರ್ನಲ್ಲಿ ಕರ್ಕೊಂಬರ್ತಾ ಇರ್ತಾನೆ. ಸೂರ್ಯ ಕೇಳ್ತಾನೆ ಛಾಯಾಗೆ, ಹೇಗಿದೆ ಅಲ್ಲೆಲ್ಲ ವಾತಾವರಣ, ವೆದರ್ ಎಲ್ಲ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಛಾಯಾ ಹೇಳ್ತಾಳೆ, ಅಲ್ಲಿ ತುಂಬ -ಡಿಗ್ರಿಯಷ್ಟು ಉಷ್ಣಾಂಶ ಇರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಇಷ್ಟು ಚಳಿನೇ ನಮ್ಗೆ ತಡ್ಕೊಳಕ್ಕಾಗಲ್ಲ, ಇನ್ನು ಅಲ್ಲಿ ಹೆಂಗಿರ್ತೀರ ನೀವು ಅಂತ ಸೂರ್ಯ ಕೇಳ್ತಿರ್ತಾನೆ. ಛಾಯಾ ಹೇಳ್ತಾಳೆ, ಸ್ವಲ್ಪ ದಿನ ಅಷ್ಟೇ, ಅಭ್ಯಾಸ ಆಗ್ತಾ ಇಲ್ಲ ಸರಿ ಹೋಗುತ್ತೆ ಅಂತ ಛಾಯಾ ಹೇಳ್ತಾಳೆ. ಸೂರ್ಯ ಕೇಳ್ತಾನೆ, ನೀವಿನ್ನೂ ಎಷ್ಟು ದಿವಸ ಇರ್ತೀರಾ ಮೇಡಮ್ ಇಲ್ಲಿ ಅಂತ ಛಾಯಾ ಕೇಳಿದಾಗ 1 or 2 ವೀಕ್ಸ್ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಛಾಯಾ ಹೇಳ್ತಾಳೆ, ನಾನು ಇಲ್ಲೊಂದು ಪ್ಲಾಟ್ ತೊಗೊಂಡಿದ್ದೀನಿ, ಅದರ ರಿಜಿಸ್ಟ್ರೇಷನ್ ಇದೆ, ಅದು ಮುಗಿದ ತಕ್ಷಣ ನಾನು ಹೊರಟೋಗ್ತೀನಿ ಅಂತ ಛಾಯಾ ಹೇಳ್ತಾಳೆ. ಆಗ ಸೂರ್ಯ ಕೇಳ್ತಾನೆ, ಅಲ್ಲ ಮೇಡಮ್ ನೀವು ಇಲ್ಲಿ ಇರೋದೇ ಇಲ್ಲ, ನಿಮ್ಗೆ ಯಾಕೆ ಮೇಡಮ್ ಮನೆ ಅಂತ ಕೇಳ್ತಾನೆ. ಆಗ ಛಾಯಾ ಹೇಳ್ತಾಳೆ, ಆ ಥರ ಅಲ್ಲ, ಪ್ರಾಪರ್ಟಿನ ಬಾಡಿಗೆಗೆ ಬಿಟ್ಟರೆ ಅದರಿಂದನೇ ಇನ್ಕಮ್ ಬರುತ್ತಲ್ವ ಅಂತ ಛಾಯಾ ಹೇಳ್ತಾಳೆ. ಮೊದಲೇ ಈ ಕೆಲಸ ಮುಗ್ದೋಗಿದ್ರೆ ನಾನು ಇಲ್ಲಿಗೆ ಬರೋಗೆ ಇರಲಿಲ್ಲ ಅಂತಂದಾಗ ಸೂರ್ಯ ಕೇಳ್ತಾನೆ, ಏನು ಪ್ರಾಬ್ಲಮ್ ಆಗಿತ್ತು ಅಂತ ಸೂರ್ಯ ಕೇಳ್ತಾನೆ. ದುಡ್ಡು ಅಡ್ಜಸ್ಟ್ ಆಗಿತ್ತು, ಆದರೆ ಏನಕ್ಕೋ ಹೊಟ್ಟೋಯ್ತು ದುಡ್ಡು ಅಂತ ಹೇಳಿದಾಗ, ಹೆಂಗೋಯ್ತು, ಯಾಕೆ ಹೋಯ್ತು ಅಂದ, ಎಷ್ಟು ದುಡ್ಡು ಹೋಯ್ತು ಅಂತೆಲ್ಲ ಕೇಳ್ತಿರ್ತಾನೆ. 30 ಲಕ್ಷ ಹೊಟ್ಟೋಯ್ತು, ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತ ಛಾಯಾ ಹೇಳ್ತಾಳೆ. ಯಾರು ಮೇಡಮ್ ಆ ಥರ ತೊಗೊಂಡಿದ್ದು ಅಂದಾಗ, ಯಾರೋ ಇಬ್ಬರು ಫ್ರಾಡ್ಗಳು ಸರಿಯಾಗಿ ಪ್ಲ್ಯಾನ್ ಮಾಡಿ ನನ್ನ ಹತ್ರ ದುಡ್ಡು ಇಸ್ಕೊಂಬಿಟ್ರು ಅಂತ ಛಾಯಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾರು ಹೇಳಿ ಮೇಡಮ್, ಚೆನ್ನಾಗಿ ವಿಚಾರಿಸ್ಕೊಳ್ಳೋಣ ಅಂದಾಗ ನನಗೆ ಅವರಿಬ್ಬರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಛಾಯಾ ಹೇಳ್ತಾಳೆ. ಆಗ ಛಾಯಾ ಹೇಳ್ತಾಳೆ, ನೀವು ನನ್ನ ಪ್ಲಾಟ್ ಹತ್ರ ಕರ್ಕೊಂಡೋಗಿ ನಾನು ಸ್ವಲ್ಪ ರೆಡಿ ಆಗಬೇಕು, ಅದಾದಮೇಲೆ ರಿಜಿಸ್ಟರ್ ಆಫೀಸ್ ಹತ್ರ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯನು ಆಯಿತು ಮೇಡಮ್ ಅಂತ ಹೇಳ್ತಿರ್ತಾನೆ. ಈ ಕಡೆ ಛಾಯಾ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಅದಕ್ಕೆ ನಾನು ಯಾವಾಗೂ ನಿಮ್ಮ ಕಾರ್ನೇ ಬುಕ್ ಮಾಡ್ತೀನಿ ಅಂತ ಛಾಯಾ ಹೇಳ್ತಾಳೆ. ಬೇರೆಯವ್ರ ಜೊತೆ ಹೋದರೆ ತುಂಬ ಏನೋ ಒಂಥರ ಕಂಫರ್ಟಬಲೇ ಇರೋದಿಲ್ಲ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಬೇರೆಯವ್ರ ಜೊತೆ ಏನಾದ್ರು ಹೋಗಿ ನಾನು ಮೂಡೋಟಾದರೆ ಏನೋ ಒಂಥರ ಬೇಜಾರಾಗ್ಬಿಡುತ್ತೆ, ಆದರೆ ನಿಮ್ಮ ಜೊತೆ ಬಂದರೆ ನಾನು ಒಂಥರ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ಛಾಯಾ ಹೇಳ್ತಾಳೆ. ಅದಾದಮೇಲೆ ಸೂರ್ಯ ಛಾಯಾ ಪ್ಲಾಟ್ಗೆ ಹೋಗ್ತಾರೆ. ಅಲ್ಲಿಂದ ರಿಜಿಸ್ಟರ್ ಆಫೀಸ್ಗೆ ಬರ್ತಾರೆ. ಇಲ್ಲಿ ಮನೋಜು ಮತ್ತು ರೋಹಿಣಿ, ಪಾರ್ಕ್ ಫ್ರೆಂಡು 3 ಜನನು ನಿಂತ್ಕೊಂಡಿರ್ತಾರೆ. ಛಾಯಾ ಹೇಳ್ತಾಳೆ, ಸೂರ್ಯ ಅವರು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಅಷ್ಟೊತ್ತು ಗಂಟ ನೀವು ತಿಂಡಿ ಕಾಫಿ ಏನಾದಿದ್ರೆ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅಂತ ಛಾಯಾ ಹೇಳ್ತಾಳೆ. ನಾನು ಸರಿ ಅಂತ ಹೋಗ್ತಾ ಇರ್ತಾನೆ. ಈ ಕಡೆ ಪಾರ್ಕ್ ಫ್ರೆಂಡ್ ಸೂರ್ಯ ನೋಡ್ಬಿಟ್ಟು ಕರಿತಾ ಇರ್ತಾನೆ. ಮನೋಜ್, ಅವ್ನಿಗೆ ಯಾಕೋ ಕರಿತದ್ಯಾ ಅಂತ ಇಲ್ಲಿ ಮನೋಜ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಅಷ್ಟರಲ್ಲಿ ಸೂರ್ಯ ನೋಡ್ಬಿಟ್ಟು, ಏನು ರಿಜಿಸ್ಟರ್ ಮಾಡ್ಕೊಳಕ್ಕಾಗಲೇ ಬಂದುಬಿಟ್ಟಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಆಗ ಅಲ್ಲಿದ್ದಿದ್ದು ಮನೋಜ್ ಮತ್ತು ರೋಹಿಣಿನ ಛಾಯಾ ನೋಡ್ಬಿಟ್ಟು ಅವಳಿಗೆ ಹಳೇದೆಲ್ಲ ನೆನಪಾಗ್ತಾ ಇರುತ್ತೆ, 30 ಲಕ್ಷ ಕಿತ್ಕೊಂಡಿದ್ದೆಲ್ಲ ನೆನಪಾಗುತ್ತೆ. ಅವಳಿಗೆ ಛಾಯಾ ಮೂಡೌಟ್ ಆಗಿಬಿಟ್ಟು ಸೂರ್ಯನ ಹತ್ರ ಬಂದು, ನಡೀರಿ ಹೋಗೋಣ, ಕೆಲಸ ಆಗಲಿಲ್ಲ ಅಂತ ಹೇಳ್ತಾಳೆ. ಸೂರ್ಯ ಕೇಳ್ತಾನೆ, ಯಾಕೆ ಮೇಡಮ್ ಏನಾಯಿತು ಅಂತ ಕೇಳಿದಾಗ, ನಾನು ಯಾರನ್ನ ನೋಡಬಾರ್ದು ಅಂದ್ಕೊಂಡು ಅವ್ರನ್ನೇ ನೋಡಿದೆ, ಅದಕ್ಕೆ ನನಗೆ ಇವಾಗ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ನಡೀರಿ ಹೋಗೋಣ ಅಂತ ಛಾಯಾ ಹೇಳ್ತಾಳೆ. ಈ ಕಡೆ ರಂಗನಾಥ್ ಮತ್ತು ಶಾಂತಿ ಇಬ್ಬರು ವಾಕಿಂಗ್ ಅಂತ ಹೋಗಿರ್ತಾರೆ. ಆಗ ರಂಗನಾಥ್ ಅವರು ಎಳ್ನೀರ ಹತ್ರ ಬಂದು, ಇನ್ಮೇಲೆ ಒಂದು 5 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಪ್ಪ, ಡೈಲಿ ನಾನು ಇಲ್ಲೇ ತೊಗೊತೀನಿ, ನಮ್ಮ ಮನೆ ಇಲ್ಲೇ ಇರೋದು, ನೀನು 5 ರೂಪಾಯಿ ಕಮ್ಮಿ ಮಾಡಿಕೊಂಡು ಡೈಲಿ ತೊಗೊತೀನಿ ಅಂತ ರಂಗನಾಥ್ ಅವರು ಎಳ್ನೀರು ವ್ಯಾಪಾರ ಮಾಡೋ ಹತ್ರ ಮಾತಾಡ್ತಿರ್ತಾರೆ. ಆಗ ಎಳ್ನೀರು ವ್ಯಾಪಾರ ಮಾಡೋ ವ್ಯಕ್ತಿ ಎಳ್ನೀರು ಕೊಟ್ಟಾದ್ಮೇಲೆ ಆ ಮನೆ ಓನರ್ಗೆ ಫೋನ್ ಮಾಡ್ತಾನೆ. ಇಲ್ಲಿ ಯಾರೋ ಬಂದು ನಿಮ್ಮ ಮನೇನ ಅವ್ರ ಮನೆ ಅಂತ ಹೇಳ್ತಿದ್ದಾರೆ, ಬಂದು ನೋಡಿ ಅಂತ ವ್ಯಾಪಾರ ಮಾಡೋನು ಓನರ್ಗೆ ಹೇಳ್ತಾನೆ. ಈ ಕಡೆ ಕಾರಲ್ಲಿ ಛಾಯಾ ಸುಮ್ಮನೆ ಕೂತಿರ್ತಾಳೆ. ಆಗ ಸೂರ್ಯ, ಏನಾದರೂ ಸಮಸ್ಯೆನ ಏನಾದರೂ ಹೇಳಿ ಮೇಡಮ್ ಅಂತ ಸೂರ್ಯ ಕೇಳ್ತಾನೆ. ಛಾಯಾ, ಯಾಕೆ ಆ ಥರ ಕೇಳ್ತಿದ್ದೀರ ಅಂದಾಗ, ನಿಮ್ಮ ಫ್ಲ್ಯಾಟ್ ಹತ್ರ ಬಂದ್ರೂ ಸುಮ್ಮನೆ ಕೂತಿದ್ದೀರಲ್ಲ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ. ಛಾಯಾ, ಓ ಹೌದಾ ಅಂದ್ಬಿಟ್ಟು ಸೂರ್ಯ ಅವರೇ ಸ್ವಲ್ಪ ಲಗೇಜ್ ತಂದು ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಕಾರಿಂದ ಇಳಿತಾಳೆ. ಆಗ ಸೂರ್ಯ ಲಗೇಜನ್ನು ತೊಗೊಂಡೋಗಿ ಕೊಡ್ತಾನೆ. ಛಾಯಾ ಖುಷಿ ಆಗ್ಬಿಟ್ಟು, ಈ ಕೂಲಿಂಗ್ ಗ್ಲಾಸ್ ನನ್ನ ಹತ್ರ ಇದೆ, ಇದನ್ನೇ ಗಿಫ್ಟಾಗಿ ಇಟ್ಕೊಳ್ಳಿ ಅಂತ ಒಂದು ಕೂಲಿಂಗ್ ಗ್ಲಾಸ್ನ ಕೊಡ್ತಾಳೆ ಅವಳು. ಸೂರ್ಯ ನೋಡ್ಬಿಟ್ಟು, ಏನು ಮೇಡಮ್ ಇದೆಲ್ಲ ಅಂದಾಗ, ಕೆನಡಾಯಿಂದ ಬರಬೇಕಾದ್ರೆ ನನಗೆ ನಿಮ್ಮ ನೆನಪಾಯಿತು, ಇದು ತುಂಬ ಚೆನ್ನಾಗಿರುತ್ತೆ, ನಿಮಗೇ ತೊಗೊಂಬಂದೆ ಅಂತ ಕೊಡ್ತಾಳೆ. ಸೂರ್ಯ ಖುಷಿಯಿಂದ, ಅಲ್ಲ ಮೇಡಮ್, ನನ್ನ ನೆನಪು ಮಾಡ್ಕೊಳ್ಳೋದೇ ಹೆಚ್ಚು, ಅಂಥದ್ರಲ್ಲಿ ಇದನ್ನೆಲ್ಲ ತೊಗೊಂಬಂದಿದ್ದೆಲ್ಲ ತುಂಬ ಖುಷಿ ಆಯಿತು ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ಮೊದಲು ಇದನ್ನು ನಾನು ಹಾಕ್ಕೊಂಡು ನನ್ನ ಹೆಂಡತಿಗೆ ಫೋಟೋ ಕಳಿಸ್ತೀನಿ, ಅವಳು ಇದನ್ನು ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ ಅಂತ ಸೂರ್ಯ ಹೇಳ್ತಾನೆ. ಆಗ ಛಾಯಾ ಇನ್ನೊಂದು ಗಿಫ್ಟ್ ತೆಗೆದು, ನಿಮ್ಮ ಹೆಂಡತಿಗೂ ಇದು ಗಿಫ್ಟ್ ತೊಗೊಳ್ಳಿ ಅಂತ ಕೊಡ್ತಾಳೆ. ಅದಕ್ಕೆ ಸೂರ್ಯ, ಕೂಲಿಂಗ್ ಗ್ಲಾಸ್ ಕೊಟ್ಟಿದ್ದೀರಲ್ಲ ಮೇಡಮ್, ಸಾಕು ಮೇಡಮ್, ಅದೆಲ್ಲ ಯಾಕೆ ಅಂದಾಗ, ನಿಮ್ಮ ವೈಫು ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ, ಫ್ಲವರ್ ಡೆಕೋರೇಷನ್, ಅದಕ್ಕೆ ಹೆಲ್ಪ್ ಆಗುತ್ತೆ ತೊಗೊಳ್ಳಿ ಅಂತ ಒಂದು ಗಿಫ್ಟನ್ನು ಸೂರ್ಯನ ಕೈಗೆ ಕೊಡ್ತಾಳೆ. ಸೂರ್ಯ ಇಸ್ಕೊಂಡು, ಸರಿ ಮೇಡಮ್, ಈ ಗಿಫ್ಟೆಲ್ಲ ಕೊಟ್ರಿ ಅಂದರೆ ನನ್ನ ಹೆಂಡತಿ ನಂಬೋದೇ ಇಲ್ಲ, ನಾನು ನಿಮ್ಮ ಜೊತೆ ಒಂದು ಫೋಟೋ ತೊಗೋತೀನಿ, ಆವಾಗ ನನ್ನ ಹೆಂಡ್ತಿಗೆ ತೋರಿಸ್ಬಿಟ್ಟು ಇವರೇ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಂಬ್ತಾಳೆ ಅಂತ ಹೇಳ್ಬಿಟ್ಟು ಸೂರ್ಯ ಛಾಯಾ ಹತ್ರ ಒಂದು ಫೋಟೋನ ಹೊಡ್ಕೊತಾನೆ. ಆಗ ಸೂರ್ಯ, ಸರಿ ಮೇಡಮ್, ನಿಮ್ಮದು ತುಂಬ ಒಳ್ಳೆ ಮನಸ್ಸು, ಏನಾದರೂ ಇದ್ದರೆ ನನಗೆ ಫೋನ್ ಮಾಡಿ, ಇಮ್ಮಿಡಿಯೇಟಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಸೂರ್ಯ.
ಈ ಕಡೆ ಮನೋಜ ಚೇರ್ ಹಾಕೊಂಡು ಕೂತಿರ್ತಾನೆ. ರೋಹಿಣಿ ಬರ್ತಾಳೆ. ರೋಹಿಣಿ ಬಂದಮೇಲೆ ಮನೋಜ ಹೇಳ್ತಾನೆ, ಈಗೊಂದು ನೇಮ್ ಬೋರ್ಡ್ ಬರುತ್ತೆ ಅಂತ ಹೇಳ್ತಾನೆ. ಕಾರಿಂದ ಒಬ್ಬ ವ್ಯಕ್ತಿ ಬಂದಾಗ ನೇಮ್ ಬೋರ್ಡ್ ಬಂತೇನೋ ಅಂದ್ಬಿಟ್ಟು ಮನೋಜ ನೇಮ್ ಬೋರ್ಡ್ ಎಲ್ಲಿ ಅಂತ ಕೇಳೋದಕ್ಕೆ ಹೋಗ್ತಾನೆ. ಕಾರಿಂದ ಬಂದ ವ್ಯಕ್ತಿ ಹೇಳ್ತಾರೆ, ಏನು ಅಂದ್ಕೊಂಡಿದ್ದೀರಾ, ನೀವು ಯಾರು ಅಂತ ಅಂದ್ಕೊಂಡಿದ್ದೀರಾ ನನ್ನ ಅಂತ ಹೇಳಿದಾಗ, ಅಲ್ಲ ನಾವು ಒಂದು ನೇಮ್ ಬೋರ್ಡಿಗೆ ಆರ್ಡರ್ ಮಾಡಿದ್ವಿ, ನೀವು ತೊಗೊಂಡು ಬಂದ್ರೇನೋ ಅಂತ ಕೇಳಿದೆ ಅಂತ ಮನೋಜ ಹೇಳ್ತಾನೆ. ಆಗ ಓನರು ಯಾರ ಮನೆಗೆ ಯಾರು ನೇಮ್ ಬೋರ್ಡ್ ಹಾಕ್ತಿದ್ದೀರಾ ಅಂತ ಕೇಳ್ತಾರೆ. ಮನೋಜ ಹೇಳ್ತಾನೆ, ನಮ್ಮ ಮನೆಗೆ ನಮ್ಮದೇ ನೇಮ್ ಬೋರ್ಡ್ ಹಾಕ್ತಾಯಿದ್ದೀವಿ ಅಂತ ಹೇಳ್ತಾನೆ. ಕಾರಿಂದ ಬಂದ ವ್ಯಕ್ತಿ ಕೇಳ್ತಾರೆ, ಎಲ್ಲಿದೆ ನಿಮ್ಮ ಮನೆ ಅಂದಾಗ, ಇದೇ ನಮ್ಮ ಮನೆ, ಇದೇ ನಾವು ಹೊಸದಾಗಿ ತೊಗೊಂಡಿರೋ ಮನೆ ಅಂತ ಮನೋಜ ಹೇಳ್ತಾನೆ. ಆಗ ಆ ವ್ಯಕ್ತಿ ಯಾರು ಕೊಟ್ಟಿದ್ದು ನಿಮಗೆ ಅಂತ ಕೇಳಿದಾಗ, ಈ ಮನೆ ಓನರ್ದೇ ತೊಗೊಂಡಿದ್ದೀವಿ ಅಂತ ಹೇಳ್ತಾನೆ ಮನೋಜ. ಆ ವ್ಯಕ್ತಿ ಯಾರು ಈ ಮನೆ ಓನರ್ ಅಂತ ಕೇಳಿದಾಗ ಮನೋಜ ಆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಫೇಕ್ ಡಾಕ್ಯುಮೆಂಟ್ಸು, ಅವ್ರ ಹೆಸ್ರನ್ನ ಹೇಳ್ತಾನೆ. ಆ ವ್ಯಕ್ತಿ ಹೇಳ್ತಾರೆ, ಅವರು ಈ ಮನೇಲಿ ಬಾಡಿಗೆಗೆ ಅಂತ ಇದ್ದವರು, ಈ ಮನೆ ಓನರ್ ನಾನು, ನಿಜವಾದ ಓನರ್ ನಾನು ಅಂತ ವ್ಯಕ್ತಿ ಹೇಳ್ತಾರೆ. ಕೇಳಿಸ್ಕೊಂಡು ಮನೆಯವ್ರಿಗೆಲ್ಲ ಫುಲ್ಲು ಶಾಕ್ ಆಗುತ್ತೆ. ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ. ಮನೋಜ, ಹಲೋ, ಮನೆ ಓನರ್ ಅಂತ ಹೇಳ್ಕೊಂಬಂದ್ಬಿಟ್ರೆ ನಾವು ನಂಬಿಡ್ತೀವ, ಇರಿ ಮನೆ ಓನರ್ಗೆ ನಾನು ಫೋನ್ ಮಾಡಿ ಕೇಳ್ತೀನಿ ಅಂತ ಮನೋಜ ಫೋನ್ ಮಾಡ್ತಿರ್ತಾನೆ. ಆಗ ಅವರು ಫೋನೇ ತೆಗೆಯೋದಿಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಮೀನಾ ಸೂರ್ಯ ಆ ಥರ ಏನ್ರಿ ಇದು, ಏನೋ ಸಮಸ್ಯೆ ಆಗಿರೋ ಥರ ಕಾಣ್ತಿದೆ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಹೌದೌದು ಏನೋ ಆಗಬಾರ್ದು ಆಗಿದೆ ಅಂತ ನನಗೂ ಅನ್ನಿಸ್ತದೆ ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿ, ಮನೋಜ್ ಏನಾಯಿತು ಅಂತ ಕೇಳಿದಾಗ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ರೋಹಿಣಿಗೆ ಮನೋಜ್ ಹೇಳ್ತಾನೆ. ಆ ವ್ಯಕ್ತಿ ಹೇಳ್ತಾರೆ, ಯಾಕೆ ಸ್ವಿಚ್ ಆಫ್ ಬರುತ್ತೆ ಅಂದರೆ, ಈ ಮನೆ ನಮ್ಮದು ಅವ್ರ ಮನೆ ಅಂತೇಳಿ ನಿಮಗೆ ಮಾರಿದಾರಲ್ಲ, ಅದಕ್ಕೆ ನಿಮಗೆ ಏಮಾರಿಸ್ಬಿಟ್ಟು ಅವ್ರು ಓಡೋಗಿದ್ದಾರೆ ಅಂತ ಈ ವ್ಯಕ್ತಿ ಹೇಳ್ತಾರೆ. ಮನೆ ಓನರ್ ನಿಜವಾದ ವ್ಯಕ್ತಿ ನಾನೇ ಅಂತ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಅವರು ಹೇಳ್ತಾರೆ, ಇಲ್ಲ ಅವರು ಈ ಮನೆ ಓನರ್ ನಾವು ಅಂತ ಹೇಳಿದ್ರಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆ ಓನರ್ ಹೇಳ್ತಾರೆ, ಅವರು ಮನೆ ಬಾಡಿಗೆ ಅಂತ ಇದ್ದವರು, 1 ತಿಂಗಳು ಬಾಡಿಗೆನೂ ಅವರು ಸರಿಯಾಗಿ ಕೊಟ್ಟೇ ಇಲ್ಲ, ಈ ಮನೆ ನಿಜವಾದ ಓನರ್ ನಾನೇ ಅಂತ ಅವರು ಹೇಳ್ತಾನೆ ಇರ್ತಾರೆ. ನನಗೆ ಗೊತ್ತಿರೋರು ಈ ಮನೆಗೆ ಯಾರೋ ಹೊಸ್ದಾಗಿ ಬಂದಿದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ನನಗನ್ಸುತ್ತೆ ನಿಮಗೆ ಅವರು ಏಮಾರಿಸ್ಬಿಟ್ಟು ಹೋಗಿದ್ದಾರೆ ಅಂತ ಅನಿಸುತ್ತೆ ಅಂತ ಆ ಮನೆ ಓನರು ಹೇಳ್ತಾರೆ. ಶಾಂತಿ ಕೇಳಿಸ್ಕೊಂಡು ಶಾಕಾಗಿ, ಅಯ್ಯೋ ದೇವರೇ ಏನಪ್ಪ ಇದೆಲ್ಲ, ಏನೋ ಮನೋಜ ಏನೋ ಹೇಳ್ತಿದ್ದಾರೆ ಇವರೆಲ್ಲ ಅಂತ ಇವಳು ಗೋಳಾಟಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಶಾಂತಿ. ಆಗ ಶ್ರುತಿ, ಓ ಮನೋಜ್ಗೆ ಯಾರೋ ಚೀಟ್ ಮಾಡಿಬಿಟ್ರಾ ಅಂದಾಗ ರವಿ, ಏನು ಹೇಳ್ತಿದ್ಯಾ ಶ್ರುತಿ ನೀನು ಅಂತ ರವಿ ಕೇಳ್ತಾನೆ. ರವಿ, ಮನೋಜ ನೀನು ಸರಿಯಾಗಿ ವಿಚಾರಿಸ್ಲಿಲ್ವೇನೋ ಅಂತ ಕೇಳ್ತಿರ್ತಾನೆ. ಓನರ್ ಹೇಳ್ತಾರೆ, ಅಲ್ಲ ಅವ್ರು ಯಾರು ಏನಂತ ವಿಚಾರಿಸ್ತಾರೆ, ನೀವು ಈ ಮನೆ ತೊಗೊಂಡ್ರಾ, ಫಸ್ಟ್ ನೀವೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಓನರ್ ಹೇಳ್ತಾರೆ. ಆಗ ಸೂರ್ಯ ಅವ್ರನ್ನ ತಡೆದು, ಸರ್ ನನಗೆ ಇಲ್ಲಿ ಏನು ಹೇಳ್ತಿದೆ ಅರ್ಥ ಆಗ್ತಾ ಇಲ್ಲ, ಏನಾಗಿದೆ ಅಂದರೆ ಇಲ್ಲಿ ಮೊದಲಿದ್ದವರು ನಮಗೆ ಈ ಮನೆ ನಮ್ಮದೇ ಅಂತ ಸ್ವಂತ ಅಂತ ಹೇಳಿ ಮಾರ್ಬಿಟ್ಟು ಹೋಗಿದ್ದಾರೆ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ. ಮನೆ ಓನರ್ ಹೇಳ್ತಾರೆ, ಹೌದೌದು ನಿಮ್ಗೆ ಅವ್ರು ಮೋಸ ಮಾಡಿ ಈ ಥರ ಸುಳ್ಳು ಹೇಳಿ ಮಾರಿದ್ದಾರೆ ಅಂತ ಹೇಳ್ತಾರೆ. ಆಗ ಸೂರ್ಯ, ಓ ಮೋಸ ಮಾಡಿ ಹೋಗಿದ್ದಾರೆ ಅವರು ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ. ಹಂಗಾರೆ ಮೋಸ ಹೋಗಿರೋರು ಯಾರೂ ಇಲ್ಲ, ನಮ್ಮ ಅಣ್ಣನೇ ಇಲ್ಲಿದ್ದಾನಲ್ಲ ಭೂಪ, ಇವನೇ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ, ಮನೋಜ್ ಏನು ಮನೋಜ್ ಇದೆಲ್ಲ ಏಮಾರಿಸ್ಬಿಟ್ಟು ಹೋಗ್ಬಿಟ್ರ ಅವರು ಅಂತ ರೋಹಿಣಿ ಕೇಳಿದಾಗ ಮನೋಜು ಶಾಕಿಂದ ನೋಡ್ತಿರ್ತಾನೆ. ಆಗ ಮನೋಜ್, ಹೌದು ರೋಹಿಣಿ ಅಂತ ಹೇಳಿದಾಗ ರೋಹಿಣಿ ತಲೆ ಕೆಡಿಸ್ಕೊಂಡು ತಲೆ ತಿರುಗಿ ಶಾಕಿಂದ ಬೀಳ್ತಾಳೆ. ಆಗ ಶಾಂತಿ ಶ್ರುತಿ ಇಬ್ಬರು ರೋಹಿಣಿ ಅಂತ ರೋಹಿಣಿನ ಇಟ್ಕೊತಾರೆ. ಮೀನಾ ನೀರು ತಂದು ರೋಹಿಣಿಗೆ ಎರಿಸಿದಾಗ ರೋಹಿಣಿ ಎದ್ದು ಗೋಳಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಾವು ಮೋಸ ಹೋಗ್ಬಿಟ್ವಿ ಅಂತ ಹೇಳ್ತಾ ಇರ್ತಾಳೆ. ಶಾಂತಿನೂ ಗೋಳಾಡ್ತಾ ಇರ್ತಾಳೆ. ಈ ಕಡೆ ಓನರ್ ಎಲ್ಲರೂ ಇಲ್ಲಿಂದ ಹೋಗಿ ಅಂತ ಅವ್ರು ಹೇಳ್ತಿರ್ತಾರೆ. ಮನೋಜ್ ಹೇಳ್ತಾರೆ, ಸರ್ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂದಾಗ, ಡಾಕ್ಯುಮೆಂಟ್ಸ್ ಇರೋದೆಲ್ಲ ನಾವು ಒಪ್ಕೊಳಕ್ಕಾಗುತ್ತಪ್ಪ, ಎಲ್ಲ ಡಾಕ್ಯುಮೆಂಟ್ಸ್ನ ಇವಾಗ ಫೋರ್ಜರಿನೂ ಮಾಡ್ಬೋದು ಅಂತ ಓನರ್ ಹೇಳ್ತಾರೆ. ಆಗ ಓನರು ಹೋಗಿ ಅಂದಾಗ, ಸರ್ ಹೇಗೆ ಸರ್ ಹೋಗೋಕ್ಕಾಗುತ್ತೆ, 30 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂದಾಗ, ಅಲ್ಲಪ್ಪ ನೀನು ನನ್ನ ಕೇಳಿ ಕೊಟ್ಟಿದ್ದೀಯಾ, ನನಗೆ ಗೊತ್ತಿಲ್ದಿರ ನೀನು ಈ ಮನೆ ತೊಗೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ, ಫಸ್ಟ್ ಇಲ್ಲಿಂದ ಹೋಗಿ ಅಂತ ಬೈತಾರೆ. ಆಗ ಓನರ್, ಎಷ್ಟು ದಿವಸ ಆಯ್ತು ನೀವು ಇಲ್ಲಿಗೆ ಬಂದು ಅಂದಾಗ 2 ದಿವಸದಿಂದ ಇದ್ದೀವಿ ಅಂತ ಹೇಳ್ತಾರೆ. ಆಗ ನಿಮ್ಮದೆಲ್ಲ ಏಮಾರ್ಸೋ ಕುಟುಂಬನ ಅಂದಾಗ ರಂಗನಾಥರು, ಅಲ್ಲ ಸರ್ ನಮ್ಮನ್ನೇ ಯಾರೋ ಏಮಾರಿಸಿದ್ದಾರೆ, ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ ಅಂತ ಹೇಳ್ತಾರೆ. ಆಗ ಸೂರ್ಯ ಬಂದು, ಸರ್ ಇವ್ನು ನಮ್ಮ ಅಣ್ಣ ಸರ್, ಅವನಿಗೆ 30 ಲಕ್ಷ ರೂಪಾಯಿ ಇಸ್ಕೊಂಡು ಯಾರೋ ಫ್ರಾಡ್ ಮಾಡಿದ್ದಾರೆ, 30 ಲಕ್ಷ ರೂಪಾಯಿ ಎತ್ಕೊಂಡು ಹೋಗಿದ್ದಾರೆ ಸರ್, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಸೂರ್ಯ ಕೇಳ್ಕೊತಿರ್ತಾನೆ. ಮನೆ ಓನರು, ಇದನ್ನೆಲ್ಲ ನನ್ನ ಹತ್ರ ಹೇಳಿದರೆ ಏನಪ್ಪ ಪ್ರಯೋಜನ ಅಂದಾಗ, ಸರ್ ದುಡ್ಡು ಕೊಟ್ಬಿಟ್ಟಿದ್ದೀವಲ್ಲ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಏನಾದ್ರು ಸಹಾಯ ಮಾಡಿ ಅಂತ ಸೂರ್ಯ ಹೇಳ್ತಾನೆ. ದುಡ್ಡಿಲ್ದಿರ ಹೇಗೆ ಹೋಗೋದು ಅಂತ ಹೇಳ್ತಾನೆ. ಈ ಕಡೆ ಶಾಂತಿ ಗೋಳಾಡಿಕೊಂಡು, ಸರ್ 30 ಲಕ್ಷ ಸುಮ್ಮನೆ ಬರುತ್ತಾ, ಮನೆ ತೊಗೊಳ್ಳೋ ಖುಷಿಯಲ್ಲಿ 30 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾನೆ, ಇವಾಗ ಮೋಸ ಆಗಿದೆ, ಏನು ಮಾಡೋದು ಅಂತ ಗೋಳಾಡ್ತಾ ಇರ್ತಾಳೆ ಶಾಂತಿ. ಓನರ್, ನಾನೇನವ ಮಾಡೋಕ್ಕಾಗುತ್ತೆ, ನಿಮ್ಮ ಮಗ ದೊಡ್ಡ ಮುಟ್ಟಾಳ, ಹಿಂದೆ ಮುಂದೆ ನೋಡಿದ್ದೆ ದುಡ್ಡು ಕೊಟ್ಟಿದ್ರೆ ನನ್ನ ತಪ್ಪ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಸರ್ ಇವಾಗ ದುಡ್ಡು ಕೊಟ್ಬಿಟ್ಟಿದ್ದೀವಲ್ಲ ಏನು ಮಾಡೋದು ಅಂತ ರಂಗನಾಥ್ ಅವರು ಯೋಚನೆ ಮಾಡ್ತಾ ಇರ್ತಾರೆ.
ಆಗ ಸೂರ್ಯ ಕಂಪ್ಲೇಂಟ್ ಕೊಡೋಣ ಅಂದಾಗ ಓನರ್ ಹೇಳ್ತಾರೆ, ನಾನು ಬರಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ, ಇನ್ನೇನು ಪೊಲೀಸವರು ಬರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಪೊಲೀಸವರು ಬರ್ತಾರೆ ಅಲ್ಲಿಗೆ. ಆಗ ಓನರು, ಸರ್ ಇವರೇ ಸರ್ ನಮ್ಮ ಮನೇಲಿ ಇರೋದು, ಹೋಗಿ ಅಂದರೂ ಹೋಗ್ತಾ ಇಲ್ಲ ಅಂತ ಓನರ್ ಹೇಳ್ತಾರೆ. ಪೊಲೀಸವರು, ಯಾರದು, ನೀವ್ಯಾಕೆ ಇಲ್ಲಿದ್ದೀರಾ, ಎಲ್ಲರೂ ಹೊರಟೋಗಿ ಇಲ್ಲಿಂದ ಅಂತ ಪೊಲೀಸವ್ರು ಹೇಳ್ತಾರೆ. ಸರ್ ನಾವು 30 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದಾಗ, ಯಾರು ಕೊಟ್ಟಿದ್ದೀರಾ, ಫ್ರಾಡ್ ಕೊಟ್ಟಿದ್ದಾರಾ, ಅವ್ರಿಗೆ ಅದೇ ಕೆಲಸನೇ, ತುಂಬ ಜನಕ್ಕೆ ಇದೇ ಥರ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅವ್ನು ನೋಡಿದಾಗೆ ನಾನು ಅಂದ್ಕೊಂಡೆ ಅವ್ನು ದುಡ್ಡು ಎತ್ಕೊಂಡು ಓಡೋಗ್ತಿದ್ದಾನೆ ಅಂತಾನೆ, ನನ್ನ ಮಾತೇ ಕೇಳಿಲ್ಲ ಅಂತ ಸೂರ್ಯ ಹೇಳಿದಾಗ ರವಿ ಹೇಳ್ತಾನೆ, ಅಲ್ಲ ನೀವು ಅದು ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ನೀನು ಸೈನ್ ಮಾಡಬೇಕಾಗಿತ್ತು ಡಾಕ್ಯುಮೆಂಟ್ಸ್ಗೆ, ಆದರೆ ನೀನು ಮನೇಲೇ ಸೈನ್ ಮಾಡಿದೆ, ಪ್ರೊಸೀಜರ್ನ ಫಾಲೋ ಮಾಡಲಿಲ್ಲ ನೀನು, ಅದಕ್ಕೆ ನೋಡಿ ಈ ಥರ ಎಲ್ಲ ಆಗಿತ್ತು ಅಂತ ರವಿ ಹೇಳ್ತಾನೆ. ಆಗ ಪೊಲೀಸವರು, ಅಲ್ಲ ನಿಮ್ಗೆ ಅವ್ರು ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತೇ ಆಗಿಲ್ವ ಅಂದಾಗ, ನಮ್ಮ ಅಣ್ಣ ದೊಡ್ಡ ಮುಟ್ಟಾಳ ಸರ್, ಅವನಿಂದ ಹಿಂಗಾಗಿದ್ದು ಅಂತ ಹೇಳ್ತಾನೆ. ಆಗ ಮನೋಜ ಹೇಳ್ತಾನೆ, ಎಲ್ಲ ಡಾಕ್ಯುಮೆಂಟ್ ತೋರಿಸಿದ್ರು ಸರಿಯಾಗಿನಂತ ಸೈನ್ ಮಾಡಿಬಿಟ್ಟೆ ಅಂತ ಮನೋಜ ಹೇಳ್ತಾನೆ. ಆಗ ಮನೆಯವರು ಎಲ್ಲರೂ ಇಲ್ಲಿಂದ ಹೋಗಿ ಅಂತ ಹೇಳ್ತಿರ್ತಾರೆ. ಆಗ ರಣತ್ ಅವರು, ಸರ್ ನಾನು ರೈಲ್ವೆನಲ್ಲಿ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದೆ, ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಿ ಸರ್, ಹೆಂಗೆ ಸರ್ ಹೋಗೋದಿಲ್ಲಿಂದ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಪೊಲೀಸ್ ಅವ್ರು ಹೇಳ್ತಾರೆ, ಇವಾಗ ಇದಕ್ಕೆ ಓನರ್ ಏನು ಮಾಡೋಕ್ಕಾಗುತ್ತೆ, ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಿ, ನೀವು ಫ್ರಾಡ್ ಆಗಿದ್ದೀರಾ, ನೀವು ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ, ನಾವೆಲ್ಲ ವಿಚಾರಿಸ್ತೀವಿ, ತನಿಖೆ ಮಾಡ್ತೀವಿ ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ರಂಗನಾಥ್ ಅವರು, ಸರಿ ಆಯಿತು ಸರ್, 10 ನಿಮಿಷ ಟೈಮ್ ಕೊಡಿ ಅಂತ ರಂಗನಾಥ್ ಅವ್ರು ಕೇಳಿಕೊಂಡು, ಮನೋಜ್ ಸಮಾಧಾನ ಮಾಡ್ಕೊಪ್ಪ, ಅವ್ನು ಮೋಸ ಮಾಡಿದ್ದಾನೆ, ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ಶಾಂತಿನೂ ಅಳ್ತಾ ಇರ್ತಾಳೆ, ಅಯ್ಯೋ ದೇವರೇ ನನ್ನ ಕೈ ಬಿಟ್ಬಿಟ್ಟಾನಂತ ಜೋರಾಗಿ ಅಳ್ತಿರ್ತಾಳೆ. ಅಲ್ಲಿಂದ ಓಡ್ತಾ ಇರ್ಬೇಕಾದ್ರೆ ನೇಮ್ ಬೋರ್ಡ್ಗೆ ಆರ್ಡರ್ ಕೊಟ್ಟಿರ್ತಾರಲ್ಲ, ಅವ್ರು ಬಂದು, ಇಲ್ಲಿ ಮನೋಜನವ್ರು ಯಾರೋ ನೇಮ್ ಬೋರ್ಡ್ಗೆ ಆರ್ಡರ್ ಕೊಟ್ಟಿದ್ದಾರಲ್ಲ ತೊಗೊಳ್ಳಿ ಅಂತ ಕೊಡ್ತಾರೆ. ಅದು ಎತ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಸೂರ್ಯ, ಏನಪ್ಪ ನಡೀತಿದೆ ನಮ್ಮ ಮನೇಲಿ, ಇಲ್ಲ ಒಂದು ಇವ್ನ ದುಡ್ಡು ನಮ್ಮ ಹತ್ರ ಎತ್ಕೊಂಡು ಹೋಗ್ತಾನೆ, ಇಲ್ಲ ಇವನ ಹತ್ರನೇ ಬೇರೆಯವ್ರ ದುಡ್ಡು ಎತ್ಕೊಂಡು ಹೋಗ್ತಾರೆ, ಏನಾಗ್ತಿದೆ ಇಲ್ಲಿ ಅಂತ ಸೂರ್ಯ ಕೇಳ್ತಿರ್ತಾನೆ. ಮನೋಜ ಕೋಪ ಮಾಡ್ಕೊಂಡು, ಇದು ನನ್ನ ಸ್ವಂತ ವಿಷಯ, ಯಾರು ಇದ್ರಲ್ಲಿ ತಲೆ ಹಾಕಬೇಡಿ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.